ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಥ್ರಿಲ್ಲಿಂಗ್ ಹಾರರ್ ಸ್ಟೋರಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೈಪ್ ಅನ್ನೋ ಒಂದು ಫೀಚರ್ ಬಂದಿದೆ. ಯಾರಿಗೆಲ್ಲ ಗೊತ್ತಿಲ್ಲ, ಕಮೆಂಟ್ ಬಾಕ್ಸ್ ಹತ್ರ ಹೋಗ್ಬಿಟ್ಟು ಅದನ್ನ ಅಲ್ಲಿ ಸ್ವೈಪ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಆ ಒಂದು ಆಪ್ಷನ್ ಎಲ್ಲ ವಿಡಿಯೋಗಳಿಗೆ 7 ಡೇಸ್ ವ್ಯಾಲಿಡ್ ಇರುತ್ತೆ. ಓಕೆ, ದಯಮಾಡಿ ವಿಡಿಯೋನ ನೋಡ್ತಿರೋರು ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಹೈಪ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏನಿಲ್ಲ, ಈ ಒಂದು ವಿಡಿಯೋನ ಒಂದು ಪ್ರಮೋಟ್ ಮಾಡುತ್ತೆ ಯೂಟ್ಯೂಬು, ಇನ್ನು ಜಾಸ್ತಿ ಆಡಿಯನ್ಸ್ಗೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ಓಕೆ, ಹೋಪ್ಫುಲಿ ನೋಡೋರು ಆ ಒಂದು ಕೆಲಸನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಲ್ಲ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸಿಡೆಂಟ್ ಸೆಪ್ಟೆಂಬರ್ 2019 ನಡೆದಂತಹ ಒಂದು ಘಟನೆ. ವಿಕಾಸ್ ಅವರು ಆಗಷ್ಟೇ ಒಂದು ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ಗೆ ಶಿಫ್ಟ್ ಆಗಿರ್ತಾರೆ ತಮ್ಮ PU ಸ್ಟಡೀಸ್ಗೋಸ್ಕರ. ಅವರಿಗೆ ರೂಮ್ ನಂಬರ್ 17 ಅಲಾಟ್ ಆಗಿರುತ್ತೆ. ರೂಮ್ನ ನೋಡೋದಕ್ಕಂತ ಹೋಗ್ತಾರೆ ವಾರ್ಡನ್ನ ಜೊತೆ. ರೂಮ್ ತುಂಬಾ ಚಿಕ್ಕದಾಗಿತ್ತು, ಡಬಲ್ ಕಾಟ್, ಡಬಲ್ ಡೆಸ್ಕು, ಹಾಗೆ ತುಂಬಾ ನೀಟ್ ಕ್ಲೀನಾಗಿ ಅರೇಂಜ್ ಆಗಿರುತ್ತೆ. ರೂಮು ತುಂಬಾ ಇಷ್ಟ ಆಗುತ್ತೆ ವಿಕಾಸ್ ಅವ್ರಿಗೆ. ಆಗ ವಾರ್ಡನ್ ಒಂದು ಕ್ಯಾಶುವಲ್ ಆಗಿ ಹೇಳ್ತಾರೆ, ನೀವು ಈ ಒಂದು ರೂಮ್ನ ಇನ್ನೊಬ್ಬ ವ್ಯಕ್ತಿ ಜೊತೆ ಶೇರ್ ಮಾಡ್ತಾಯಿದ್ದೀರಾ, ಇನ್ನೊಬ್ಬ ಹುಡುಗನ ಜೊತೆ ಶೇರ್ ಮಾಡ್ತಾಯಿದ್ದೀರಾ. ಯೂಶ್ವಲಿ ಆ ವ್ಯಕ್ತಿ ಲೇಟ್ ನೈಟ್ ಬರೋದು ಅಂತ. ವಿಕಾಸ್ ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ ಶೇರ್ ಮಾಡೋದ್ರಲ್ಲಿ. ಓಕೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾರೆ ವಿಕಾಸ್ ಅವರು. ವಿಕಾಸ್ ಅವರು ಆ ಒಂದು ರೂಮ್ಗೆ ಶಿಫ್ಟ್ ಆಗ್ತಾರೆ. ಮೊದಲು ಒಂದಷ್ಟು ದಿನ ವಿಕಾಸ್ ಆ ಒಬ್ಬ ವ್ಯಕ್ತಿನ ನೋಡಲೇ ಇಲ್ಲ. ಓಕೆ, ಆಫ್ಟರ್ 3 ಡೇಸ್ 3 ದಿನ ಆದಮೇಲೆ ವಿಕಾಸ್ ತನ್ನ ಕಾಲೇಜ್ನ ಮುಗಿಸ್ಕೊಂಡು ಆಚೆ ಎಲ್ಲ ತಿರುಗಾಡಿ ವಾಪಸ್ ಬರೋದು ತುಂಬಾ ಲೇಟ್ ಆಗ್ತಿರುವಾಗ ಆ ವ್ಯಕ್ತಿ ಏನಿದ್ದಾನೆ, ಆ ಹುಡುಗ ಆಲ್ರೆಡಿ ಬಂದಿರ್ತಿದ್ದ. ಓಕೆ, ತನ್ನ ಕಾಟಲ್ಲಿ ಪೂರ್ತಿ ಬ್ಲ್ಯಾಂಕೆಟ್ನ ಕವರ್ ಅಪ್ ಮಾಡಿಕೊಂಡು ಆಲ್ರೆಡಿ ಮಲ್ಕೊಂಡು ಬಿಡ್ತಾ ಇದ್ದ. ಓಕೆ, ಆ್ಯಂಡ್ ಎಷ್ಟೋ ಸತಿ ವಿಕಾಸ್ ಆ ಒಬ್ಬ ವ್ಯಕ್ತಿನ ಮಾತಾಡ್ಸೋದಕ್ಕೂ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ. ಒಂದು ದಿನ ಈ ವಿಕಾಸ್ ಬಂದುಬಿಟ್ಟು ಆ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ, ನೆನಪಿರಲಿ ವಿಕಾಸ್ ಆ ವ್ಯಕ್ತಿ ಮುಖನ ನೋಡಿರಲಿಲ್ಲ, ಬ್ಲ್ಯಾಂಕೆಟ್ನ ಕವರ್ ಅಪ್ ಮಾಡಿರ್ತಾನೆ. ವಿಕಾಸ್ ಮಾತಾಡಿಸ್ತಾನೆ, ಏನು ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು ಅಂತ. ಆ ಒಬ್ಬ ವ್ಯಕ್ತಿಯಿಂದ ಏನೂ ಉತ್ತರ ಇಲ್ಲ. ವಿಕಾಸ್ ಏನು ಅನ್ಕೋತಾನೆ, ಮೋಸ್ಟ್ಲಿ ಆ ಒಬ್ಬ ವ್ಯಕ್ತಿ ತುಂಬಾ ಶೈ ನೇಚರ್ ಆಗಿರ್ಬೋದು, ತುಂಬಾ ಇಂಟ್ರೋವರ್ಟೆಡ್ ಆಗಿರ್ಬೋದು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ತನ್ನ ಪಾಡಿಗೆ ತಂದೇನು ಕೆಲಸ ಇರುತ್ತೋ ಅದನ್ನು ನೋಡಿಕೊಂಡು ಹೋಗ್ತಾ ಇರ್ತಾನೆ. ಒಂದು ದಿನ ರಾತ್ರಿ ಸುಮಾರು ಬೆಳಗಿನ ಜಾವ 2 ಗಂಟೆ ಆಗಿರುತ್ತೆ. ವಿಕಾಸ್ಗೆ ಏನೋ ಒಂದು ಸೌಂಡಿಂದ ಎಚ್ಚರಾಗುತ್ತೆ. ನೀಟಾಗಿ ಅಬ್ಸರ್ವ್ ಮಾಡ್ತಾನೆ. ಆ ಒಂದು ಸೌಂಡ್ ಒಂದು ಗಿಗ್ಲ್ ಸೌಂಡ್ ಆಗಿತ್ತು. ಓಕೆ, ಸಾಫ್ಟಾಗಿ ನಗಾಡ್ತಾ ಇರೋ ಥರ. ನೋಡ್ತಾನೆ ಆ ಕಡೆ ಈ ಕಡೆ. ಆ ಪಕ್ಕದಲ್ಲಿ ಇದ್ನಲ್ಲ ಆ ಒಬ್ಬ ಹುಡುಗ, ಪಕ್ಕದ ಕೋಟಲ್ಲಿ ಮಲಗಿದ್ನಲ್ಲ, ಅವನು ಬ್ಲ್ಯಾಂಕೆಟ್ನ ತನ್ನ ಮುಖದ ಮೇಲೆ ಕವರ್ ಅಪ್ ಮಾಡಿಕೊಂಡು ಫೋನ್ ನೋಡ್ತಾ, ಏನೋ ಫೋನಲ್ಲಿ ಮೀಮ್ ನೋಡ್ತಾ ನಗಾಡ್ತಾ ಇದ್ದ. ಓಕೆ, ಆಗ ವಿಕಾಸ್ ಅನ್ಕೋತಾನೆ ಏನೋ ಜೋಕ್ನ ಅಥವಾ ಕಾಮಿಡಿ ಏನೋ ನೋಡ್ತಾ ನಗಾಡ್ತಾ ಇರ್ಬೋದು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಆ ಕಡೆ ತಿರ್ಕೊಂಡು ಮುಖ ಮಾಡಿಕೊಂಡು ಮಲಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಸಿಕ್ಕಾಪಟ್ಟೆ ಹೆವಿ ಸೌಂಡ್, ಅಂದರೆ ಕಾಟ್ ಕ್ರೀಕ್ ಆಗ್ತಾ ಇರೋ ಥರ ಸೌಂಡ್ ಬರುತ್ತೆ ಹೆವಿಯಾಗಿ. ವಿಕಾಸ್ ಏನು ಅನ್ಕೋತಾರೆ, ಮೋಸ್ಟ್ಲಿ ಅವನಿಗೆ ಒತ್ತಡೋ ಹ್ಯಾಬಿಟ್ ಇರ್ಬೋದೇನೋ ಅಂತ ಅಂದ್ಕೊಂಡು ಅದನ್ನೂ ಇಗ್ನೋರ್ ಮಾಡಿಕೊಂಡು ಮಲಗ್ತಾನೆ. ಸ್ನೇಹಿತರೆ, ನೆಕ್ಸ್ಟ್ ಡೇ ಒಂದು ಸ್ಟ್ರೇಂಜ್ ಆ್ಯಕ್ಟಿವಿಟಿ ಆಗುತ್ತೆ. ವಿಕಾಸ್ ತನ್ನ ರೂಮಲ್ಲಿ ತನ್ನ ಟವೆಲ್ನ ಬಿಟ್ಬಿಟ್ಟು ಹೋಗಿಬಿಟ್ಟಿರ್ತಾನೆ. ಅದನ್ನ ತೊಗೋಬೇಕು ಅಂತ ವಾಪಸ್ ತನ್ನ ರೂಮ್ಗೆ ಬಂದು ಮತ್ತೆ ವಾಪಸ್ ಹೊರಗಡೆ ಹೋಗ್ತಿರುವಾಗ ಅವನಿಗೆ ತನ್ನ ರೂಮ್ ಒಳಗಡೆಯಿಂದ ಫ್ಲಶ್ ಸೌಂಡ್ ಕೇಳಿಸುತ್ತೆ. ಆಗ ಅವನಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಅವನ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇರಲೇ ಇಲ್ಲ. ಓಕೆ,
ಅವನೇನೇ ವಾಶ್ರೂಮ್ ಯೂಸ್ ಮಾಡಬೇಕಂತ ಇದ್ದರೂ ಕೂಡ ವಾಶ್ರೂಮ್ ಇದ್ದಿದ್ದು ಕೆಳಗಡೆ, ಫಸ್ಟ್ ಫ್ಲೋರಲ್ಲಿ ವಾಶ್ರೂಮ್ ಇತ್ತು. ಸೊ ಅವನು ಅಲ್ಲೇ ಹೋಗಬೇಕಾಗಿತ್ತು. ಇನ್ನು ಅವನ ರೂಮ್ ಏನಿದೆ ಅಟ್ಯಾಚ್ಡ್ ಬಾತ್ರೂಮ್ ಇರಲೇ ಇಲ್ಲ. ಸೊ ಸ್ನೇಹಿತರೆ, ನೆನಪಿರಲಿ, ವಿಕಾಸ್ ಆಲ್ಮೋಸ್ಟ್ ಇಷ್ಟು ದಿನ ಒಟ್ಟಿಗೆ ಇದ್ದಾನೆ ಆ ಒಬ್ಬ ಹುಡುಗನ ಜೊತೆ, ತನ್ನ ರೂಮ್ಮೇಟ್ ಜೊತೆ. ಆದರೆ ಒಂದೇ ಒಂದು ದಿನ ಆ ಹುಡುಗನ ಮುಖನ ಇವು ನೋಡಿರಲಿಲ್ಲ. ಓಕೆ, ನೋಡಿರಲಿಲ್ಲ ಅನ್ನೋದಕ್ಕೆ ಆ ಥರ ಒಂದು ಸಂದರ್ಭ ಕೂಡ ಬಂದಿರಲಿಲ್ಲ. ಓಕೆ, ಸೊ ಒಂದು ದಿನ ವೀಕೆಂಡ್ ಬರುತ್ತೆ. ಸೊ ವೀಕೆಂಡ್ಗೆ ವಾರ್ಡನ್ ಇನ್ಸ್ಪೆಕ್ಷನ್ಗೆ ಅಂತ ವಿಕಾಸ್ ರೂಮ್ಗೆ ಬರ್ತಾನೆ. ಸೊ ಆಗ ವಿಕಾಸ್ ಒಂದು ಕಂಪ್ಲೇಂಟ್ ಹೇಳ್ತಾನೆ. ಏನಪ್ಪ ಕಂಪ್ಲೇಂಟ್ ಅಂದರೆ, ನನ್ನ ರೂಮ್ಮೇಟ್ ಏನಿದ್ದಾರೆ ಅವರು ತಮ್ಮ ಆಕ್ಯುಪೈಡ್ ಸ್ಪೇಸ್ನ ಪ್ರಾಪರಾಗಿ ಇಟ್ಕೊಂಡಿಲ್ಲ, ರೂಮ್ ಸ್ಪೇಸ್ನ ಪ್ರಾಪರಾಗಿ ಇಟ್ಕೊಂಡಿಲ್ಲ, ತುಂಬಾ ಗಲೀಜಾಗಿದೆ, ಅದನ್ನು ದಯಮಾಡಿ ಅವ್ರಿಗೆ ಕ್ಲೀನ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಆಗ ವಾರ್ಡನ್ಗೆ ಫುಲ್ ಕನ್ಫ್ಯೂಷನ್. ಹೇಳ್ತಾರೆ, ಯಾವ ರೂಮ್ಮೇಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ರೂಮ್ಮೇಟ್ ಇನ್ನೂ 2 ವಾರ ಆಯಿತು, ಇನ್ನೂ ಬಂದೇ ಇಲ್ಲ. ಆ್ಯಕ್ಚುಲಿ ನಾನು ಇವತ್ತು ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಒಂದು ಶಾಕಿಂಗ್ ಹೇಳಿಕೆನ ಹೇಳ್ತಾರೆ. ಇದನ್ನ ಕೇಳಿ ವಿಕಾಸ್ಗೆ ಬಾಯಿಂದ ಮಾತೇ ಬರ್ತಾಯಿಲ್ಲ, ಸೈಲೆಂಟ್ ಆಗಿಬಿಡ್ತಾನೆ ವಿಕಾಸ್ಗೆ ಇನ್ನೂ ನಂಬೋದಕ್ಕಾಗ್ತಿಲ್ಲ. ವಾರ್ಡನ್ ಜೊತೆ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲ, ನಾನು ನಿನ್ನೆ ಅಷ್ಟೇ ನೋಡಿದೆ, ರಾತ್ರಿ 2 ಗಂಟೆ ಆಗಿತ್ತು, ಆ ಒಬ್ಬ ಹುಡುಗ ಫೋನಲ್ಲಿ ಏನೋ ನೋಡ್ತಾ ನಗಾಡ್ತಾ ಇದ್ದ, ನಾನು ಏನು ಡಿಸ್ಟರ್ಬ್ ಮಾಡಬೇಕು ಅಂತ ಸುಮ್ಮನೆ ನನ್ನ ಪಾಡಿಗೆ ನಾನು ಮಲ್ಕೊಂಡೆ ಅಂತ ವಾದ ಮಾಡ್ತಾನೆ. ಆಗ ತೋರಿಸಿ ಅಂತ, ಏನು ಕರ್ಕೊಂಡೋಗಿ ತೋರಿಸಿ, ಏನಾಗಿದೆ ನೋಡೋಣ ಅಂತ ವಾರ್ಡನ್ ಹೇಳ್ತಾನೆ. ಸೊ ಇವನು ತನ್ನ ಕರ್ಕೊಂಡು ಹೋಗ್ತಾನೆ. ಆ ಒಂದು ಇನ್ನೊಂದು ಬೆಡ್ ಏನಿತ್ತು ಆ ಹುಡುಗಂದು, ಆ ಒಂದು ಬೆಡ್ಗೆ ಕರ್ಕೊಂಡೋಗಿ, ನೋಡಿ ಇದೇ ಆ ಒಬ್ಬ ಹುಡುಗ ಇಲ್ಲೇ ಮಲಗ್ತಾ ಇದ್ದಿದ್ದು, ಒಂದು ಸತಿ ಚೆಕ್ ಮಾಡಿ ಅಂತ ಹೇಳ್ತಾನೆ. ಓಕೆ, ಇಲ್ಲ ನಾನು ಶ್ಯೂರ್ ಆಗಿದ್ದೀನಿ, ನಿಮ್ಮ ರೂಮ್ಮೇಟ್ ಇನ್ನೂ ಬಂದೇ ಇಲ್ಲ, ಮೋಸ್ಟ್ಲಿ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಂತ ವಾರ್ಡನ್ ಮತ್ತೆ ಪುನಃ ಅದನ್ನೇ ಹೇಳ್ತಾರೆ. ಇವನು ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಯಾಕಂದರೆ 2 ವಾರ ಆಯಿತು. ಓಕೆ, ಆ ಒಬ್ಬ ಹುಡುಗನ ಜೊತೆನೇ ಇದ್ದಾನೆ ವಿಕಾಸು. ಓಕೆ, ಸಡನ್ನಾಗಿ ಬಂದುಬಿಟ್ಟು ಇಲ್ಲ ನಿಮ್ಮ ರೂಮ್ಮೇಟ್ 2 ವಾರದಿಂದ ಬಂದೇ ಇಲ್ಲ ಅಂದರೆ ಯಾರಿಗೆ ಆದರೂ ಶಾಕ್ ಆಗೇ ಆಗುತ್ತೆ. ಸೊ ಆಗ ವಿಕಾಸ್ ಆ ಒಬ್ಬ ಹುಡುಗ ಯೂಸ್ ಮಾಡ್ತಿದ್ದ ಬೆಡ್ಡನ್ನು ಚೆಕ್ ಮಾಡ್ತಾ ಕೆಳಗಡೆ ಆ ಒಂದು ಬೆಡ್ಶೀಟ್ ಮೇಲ್ಗಡೆ ಬ್ಲಡ್ ಸ್ಟೇನ್ಸ್ ಕಾಣಿಸುತ್ತೆ. ಓಕೆ, ಆ ಒಂದು ಬ್ಲಡ್ ಸ್ಟೇನ್ಸ್ ಕೆಳಗಡೆನೆ ಒಂದು ID ಕಾರ್ಡ್ ಸಿಗುತ್ತೆ ಆ ಒಬ್ಬ ಹುಡುಗಂದು. ಆ್ಯಂಡ್ ಜಸ್ಟ್ ID ಕಾರ್ಡ್ ಕೆಳಗಡೆನೆ ಒಂದು ಮಿಸ್ಸಿಂಗ್ ಪೋಸ್ಟರ್ ಸಿಗುತ್ತೆ. ಆ ಒಂದು ಮಿಸ್ಸಿಂಗ್ ಪೋಸ್ಟರಲ್ಲಿ ಅದೇ ID ಕಾರ್ಡಲ್ಲಿ ಇದ್ದಂತಹ ಹುಡುಗನ ಫೋಟೋನೇ ಇತ್ತು. ಆ ಒಬ್ಬ ಹುಡುಗ 2017ರಲ್ಲೇ ಮಿಸ್ ಆಗಿದ್ದ. ಓಕೆ, ಸೊ ಆ ಒಂದು ಪೋಸ್ಟರ್ ಇವನಿಗೆ ಸಿಗುತ್ತೆ. ವಾರ್ಡನ್ ಹಾಗೇ ವಿಕಾಸ್ ಇಬ್ಬರು ಕಂಪ್ಲೀಟ್ ಶಾಕಲ್ಲಿ ಆಗ್ಬಿಡ್ತಾರೆ. ಅವರಿಬ್ರಿಗೂ ಏನು ಮಾತಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ಕಡೆ ವಾರ್ಡನ್ ತನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ವಾರ್ಡನ್ ಕೂಡ ಕರೆಕ್ಟಾಗಿದ್ದಾನೆ, ತನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ವಿಕಾಸ್ ಕೂಡ ಕರೆಕ್ಟಾಗಿದ್ದಾನೆ. ಸೊ ಇಬ್ರಿಗೂ ಸಿಕ್ಕಾಪಟ್ಟೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸ್ನೇಹಿತರ, ಈ ಒಂದು ಇಷ್ಟೆಲ್ಲ ನೋಡಿದ ಮೇಲೆ ವಿಕಾಸ್ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಆ ಒಂದು ಹಾಸ್ಟೆಲ್ನ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಸೇಮ್ ಡೇ ಅದೇ ದಿನ ರಾತ್ರಿ ಆ ಒಂದು ಹಾಸ್ಟೆಲ್ನ ವಿಕಾಸ್ ಖಾಲಿ ಮಾಡ್ತಾರೆ. ಕತೆ ಇಷ್ಟಕ್ಕೆ ಮುಗ್ದಿಲ್ಲ. ವಿಕಾಸ್ ಇನ್ನೊಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋತಾರೆ. ಆ ರಾತ್ರಿ ಏನು ಹಾಸ್ಟೆಲ್ನ ಅವರು ಬಿಡ್ತಾಯಿದ್ರು, ಜಸ್ಟ್ ಒಂದು ಮೆಮೊರಿಗೋಸ್ಕರ ಒಂದು ಫೋಟೋ ಇರಲಿ ಅಂತ ಮಿರರ್ ಎದುರುಗಡೆ ನಿಂತ್ಕೊಂಡು ವಿಕಾಸ್ ಒಂದು ಫೋಟೋನ ಕ್ಲಿಕ್ ಮಾಡ್ಕೋತಾರೆ. ಫೋಟೋನ ಕ್ಲಿಕ್ ಮಾಡ್ತಿರುವಾಗ ಅವರು ಒಂದು ಗೂಸ್ ಬಂಪ್ಸ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ತಾರೆ. ಮಿರರಲ್ಲಿ ಒಂದು ರಿಫ್ಲೆಕ್ಷನ್ ಕಾಣಿಸುತ್ತೆ. ಅದೇ ಹುಡುಗ ತನ್ನ ಬೆಡ್ ಮೇಲ್ಗಡೆ ಮತ್ತೆ ಬ್ಲ್ಯಾಂಕೆಟ್ನ ಹೊಚ್ಕೊಂಡು ಫೋನ್ನ ನೋಡ್ತಾ ಗಿಗಲ್ ಮಾಡ್ತಾ ಇರೋ ಧ್ವನಿ ಹಾಗೆ ದೃಶ್ಯ ಆ ಒಂದು ಮಿರರಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಆಲ್ರೆಡಿ ವಿಷಯ ಗೊತ್ತಾಗ್ಬಿಟ್ಟಿತ್ತು ವಿಕಾಸ್ಗೆ. ಅವ್ರು ಏನೂ ರಿಯಾಕ್ಟ್ ಮಾಡಲ್ಲ, ತುಂಬಾ ಮೀಟ್ರ್ ಎಷ್ಟೇ ಆಫ್ ಆಗಿದ್ರು ಕೂಡ ಮೇಲ್ಗಡೆ ನಾನು ಏನೂ ಹೆದರೇ ಇಲ್ಲ ಅನ್ನೋ ಥರ ತೋರಿಸ್ಕೊಂಡು. ಬಿಕಾಸ್ ನೆನಪಿರಲಿ, ನೆಗೆಟಿವ್ ಎನರ್ಜಿ ವೀಕ್ ಹಾರ್ಟ್ ಪೀಪಲ್ನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಇದನ್ನು ನೀಟಾಗಿ ನೆನ್ಪಿಟ್ಕೊಡಿ. ಓಕೆ, ವೀಕ್ ಹಾರ್ಟ್ ಹಾಗೆ ವೀಕ್ ಮೈಂಡ್ ಪೀಪಲ್ನ ಮೋಸ್ಟ್ ಟಾರ್ಗೆಟೆಡ್ ಪೀಪಲ್ ಇವರು ನೆಗೆಟಿವ್ ಎನರ್ಜಿಗಳಿಗೆ. ಓಕೆ, ಸೊ ಅವನು ತುಂಬಾ ಧೈರ್ಯ ತಗೊಂಡು ಹಿಂದೆ ತಿರುಗದೆ ಆ ಒಂದು ರೂಮ್ನ ಖಾಲಿ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಬೇರೆ ಒಂದು ಹಾಸ್ಟೆಲ್ನ ಹುಡುಕೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ತಾನೆ.
ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒಂದು ವೇಳೆ ಕತೆ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ಅಂಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.